ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಕೊಂಬೆ ಫ್ಯಾಷನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಟೈಲರ್ಸ್ಗಳ ಜೀವನ ಒಂದೊಂದು ಸಲ ಹೇಗಾಗ್ಬಿಡುತ್ತಪ್ಪ ಅಂತಂದರೆ, ಇದರಲ್ಲಿ ನಾನು ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಥರದ ವಿಷಯಗಳು ನಿಮ್ಮ ಅಂದರೆ ಯಾರ್ಯಾರು ಟೈಲರಿಂಗ್ ಮಾಡ್ತೀರಾ ಅಥವಾ ಟೈಲರ್ಸ್ ಜರ್ನಿ ಹೇಗಿರುತ್ತೆ, ಅವ್ರುಗಳಿಗೆಲ್ಲ ಇಂತಿಂಥ ವಿಷಯಗಳ ಅನುಭವ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಒಂದು ವಿಷಯ ಇತ್ತು, ಇದ್ರ ಬಗ್ಗೆ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅನ್ನಿಸ್ತಾ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಹಬ್ಬ ಹರಿದಿನ ಈ ಥರದ್ದೆಲ್ಲ ಬಂದಾಗ ನಮ್ಮ ಟೈಲರ್ಸ್ಗಳು ನಾವು ಎಷ್ಟು ಬ್ಯುಸಿ ಇರ್ತೀವಿ ಅಲ್ವಾ. ಹೇಗೆ ಬ್ಯುಸಿ ಇರ್ತೀವಿ ಅಂದರೆ, ಒಂದು ನಿಮಿಷ ಪುಡ್ಸೋತಿರಲ್ಲ, ಊಟ ತಿನ್ನೋಕ್ಕಾಗಲ್ಲ, ಒಂದು ಕಾಫಿ ಕುಡಿಯೋಕ್ಕೆ ಟೈಮ್ ಇರಲ್ಲ, ಅಷ್ಟು ಬ್ಯುಸಿಯಾಗಿರ್ತೀವಿ. ಅದರಲ್ಲೂ ಒಂದು ಲಾಸ್ಟ್ ಇನ್ನೊಂದು ಹಬ್ಬ ಇದೆ ಅನ್ನೋದು ಇನ್ನೊಂದು 2-3 ಡೇಸ್ ಅನ್ನೋ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಊಟ ಮಾಡೋಕ್ಕೂ ಟೈಮ್ ಸಿಗೋಲ್ಲ. ಆಮೇಲೆ ನೈಟ್ 12 ಆದರೂ ಆಗುತ್ತೆ, ಬೆಳಗಿನ ಜಾವ ಒಂದು 5 ಗಂಟೆ 3 ಗಂಟೆ ಈ ಥರದ ಎಲ್ಲ ಎದ್ದು ಹೊಲಿಯೋವಂಥ ಸಂದರ್ಭಗಳೂ ಇದ್ದಾವೆ. ಅದರಲ್ಲೂ ಅದೇ ಹೇಳಿದ್ನಲ್ಲ, ಒಂದು ಲಾಸ್ಟ್ ಇನ್ನೊಂದು 3 ಡೇಸ್ ಅನ್ನುವಾಗಂತೂ ತುಂಬ ಟೆನ್ಷನೂ ಇರುತ್ತೆ ಹಬ್ಬಕ್ಕೆ. ಏಕೆಂದರೆ ಪ್ರತಿಯೊಬ್ಬರೂ ಕಸ್ಟಮರ್ಗಳು ಹಬ್ಬಕ್ಕೆ ಹಾಕೋಬೇಕು ಅನ್ನೋ ಒಂದು ರೀಸನ್ನು ಅಥವಾ ತುಂಬ ಆಸೆಯಿಂದ ಕೊಟ್ಟಿರ್ತಾರೆ. ಸೊ ನಮಗೂ ಅದೊಂದು ಏನಪ್ಪ ಅಂದರೆ, ಇಲ್ಲ ಅವ್ರಿಗೆ ಹಬ್ಬಕ್ಕೆ ಅವ್ರು ಕೇಳಿರೋ ಟೈಮ್ಗೆ ಕರೆಕ್ಟಾಗಿ ನಾವು ಅವ್ರಿಗೆ ಕ್ಲಾತ್ನ ಸ್ಟಿಚ್ ಮಾಡಿ ಕೊಟ್ಬಿಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಸೊ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದ್ರೂ, ಏಕೆಂದರೆ ನಮ್ಮ ಕೆಪಾಸಿಟಿ ಎಷ್ಟಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಇಷ್ಟು ದಿವಸದಲ್ಲಿ ಇಷ್ಟು ಬ್ಲೌಸ್ನ ಮುಗಿಸ್ಬೋದು, ಅಥವಾ ಒಂದು ದಿನದಲ್ಲಿ ನಾವು ಇಷ್ಟು ಬ್ಲೌಸ್ನ ಹೊಲಿಬೋದು ಅನ್ನೋ ಕೆಪಾಸಿಟಿ ನಮಗೆ ಗೊತ್ತಿರೋದ್ರಿಂದ ನಾವು ಅಷ್ಟೇ ಬ್ಲೌಸ್ನ ಈಸ್ಕೊಂಡಿರ್ತೀವಿ. ಅಥವಾ ಹೆಲ್ಪಿಂಗ್ ಅವರು ಯಾರು ಇದ್ದರೆ, ಸೊ ಅವರು ಬ್ಲೌಸ್ ಸ್ಟಿಚ್ ಮಾಡ್ತಾರಲ್ವ ಅನ್ನೋ ಥರ ಈಸ್ಕೊಂಡಿರ್ತಾರೆ. ನನ್ನ ಹತ್ರ ನಾನು ಟೈಲರಿಂಗಲ್ಲಿ ಇದುವರೆಗೂ ನಾನು ಹೆಲ್ಪ್ಗೆ ಅದೇ ಉಕ್ಕು ದಾರ ಬೇಕಾದರೆ ಹಾಕಿಸ್ತೀನಿ. ಅದು ಬಿಟ್ಟು ಸ್ಟಿಚಿಂಗ್ಗೋಸ್ಕರ ನಾನಿನ್ನೂ ಯಾರನ್ನು ತೊಗೊಂಡಿಲ್ಲ. ಸುಮಾರು ಜನ ಕೇಳ್ತಾ ಇದ್ದಾರೆ. ನಾನು ಹೌದು, ನನಗೂ ಒಬ್ಬರು ಹೆಲ್ಪರ್ ಬೇಕಾಗ್ತಾರೆ, ಇನ್ನೊಂದು ಮಿಷಿನ್ ಹಾಕಿ ಅವ್ರನ್ನ ಕರ್ಸ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ಸೆಟ್ ಇದೆ. ಬಟ್ ಇದುವರೆಗೂ ಇನ್ನೂ ಕರ್ಸ್ಕೊಳ್ಳೋಕ್ಕಾಗಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಆ ಥರ ಬೇಕಾಗಬಹುದು. ಏಕೆಂದರೆ ಆರ್ಡರ್ಸ್ಗಳು ಜಾಸ್ತಿ ಆದಾಗ, ಕಸ್ಟಮರ್ಸ್ಗಳು ಜಾಸ್ತಿ ಆದಾಗ ಯಾರನ್ನು ಕೂಡ ರಿಟರ್ನ್ ಅಥವಾ ವಾಪಸ್ ಕಳ್ಸೋದಕ್ಕಾಗಲ್ಲ. ಹಬ್ಬದ ಟೈಮಲ್ಲಿ ಬ್ಲೌಸ್ಗಳು ಸ್ಟಿಚಿಂಗ್ಗೆ ಅಂತ ತಂದಾಗ ಯಾವುದೇ ಕಾರಣಕ್ಕೂ ಇಲ್ಲ, ಆಗಲ್ಲ, ಡೇಟ್ಗಾಗಲ್ಲ ಅಂತ ನಾವು ವಾಪಸ್ ಕಳ್ಸೋಕ್ಕಂತೂ ಆಗೋದಿಲ್ಲ. ಏಕೆಂದರೆ ಅವರು ನಮ್ಮ ಮೇಲೆ ಏನೋ ಒಂದು ನಂಬಿಕೆ ಇಟ್ಟು ಬಂದಿರ್ತಾರೆ ಹಬ್ಬದ ಟೈಮ್ಗೆ. ಕೆಲವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಹಬ್ಬ ಇನ್ನೊಂದು 2 ದಿನ 3 ದಿನ ಅನ್ನುವಾಗ ಸಾರಿ ತೊಗೊಂಬರ್ತಾರೆ. ಆವಾಗ ಹಬ್ಬಕ್ಕೆ ಬೇಕಕ್ಕ ಅಂತಾರೆ. ಅಂಥ ಟೈಮಲ್ಲಿ ನಾವು ಕೂಡ ಅವ್ರನ್ನ ನಿರಾಸೆ ಮಾಡೋಕ್ಕೆ ಇಷ್ಟ ಆಗಲ್ಲ. ಹೋಗ್ಲಿ ಕೊಡಿ, ಸ್ಟಿಚ್ ಮಾಡಿಕೊಡ್ತೀವಿ ಅನ್ಬೋದು. ಸೊ ಈ ಥರ ಕಸ್ಟಮರ್ಸ್ಗಳು ಜಾಸ್ತಿ ಆದಾಗ ನಮಗೂ ಕೂಡ ಹೆಲ್ಪರ್ಸ್ ಬೇಕಾಗುತ್ತೆ. ನೋಡೋಣ, ಮುಂದಿನ ದಿನಗಳಲ್ಲಿ ನನಗೂ ಆ ಥರ ಸಿಚುವೇಶನ್ ಬರ್ಬೋದು. ಸೊ ಒಬ್ಬರು ಹೆಲ್ಪರ್ನ ತಗೊಳ್ಳೋ ಒಂದು ದಿನ ಬರ್ಬೋದು ಅಂತ ಅಂದ್ಕೊತಾ ಇದ್ದೀನಿ. ಹಾಗೆಯೇ ಅದೇ ಅವರ ಒಂದು ಕನಸುಗಳು ಅಥವಾ ಹೇಗಿರುತ್ತೆ ಹಬ್ಬದ ಟೈಮ್ಗಳಲ್ಲಿ ಅಂದರೆ, ಹೊಸ ಸೀರೆ ತೊಗೊಂಡು ಪ್ರತಿಯೊಬ್ಬರೂ ಕೂಡ ಹೊಸ ಸೀರೆ ತೊಗೊಂಡು ಬ್ಲೌಸ್ನೆಲ್ಲ ರೆಡಿ ಮಾಡಿಸಿ, ಎಲ್ಲ ಆಲ್ಮೋಸ್ಟು 90% ಆಫ್ ವುಮೆನ್ಸ್, ಗರ್ಲ್ಸ್ ಎಲ್ಲರೂ ಹಬ್ಬಗಳಿಗೆ ಹೊಸ ಬಟ್ಟೆ ತೊಗೋಬೇಕು, ಸ್ಟಿಚ್ ಮಾಡಿಸ್ಕೋಬೇಕು, ರೆಡಿ ಆಗಬೇಕು ಅನ್ನೋ ಆಸೆ ಕನಸಲ್ಲೇ ಇರ್ತಾರೆ. ಬಟ್ ನಮ್ಮ ಟೈಲರ್ಸ್ ಜೀವನ ಹೇಗಿರುತ್ತೆ ಅಂದರೆ ಫ್ರೆಂಡ್ಸ್, ಬೇರೆಯವ್ರಿಗೆಲ್ಲ ಯಾರ್ಯಾರು ಕಸ್ಟಮರು ಅವ್ರು ಆಸೆ ಪಟ್ಟು ಅವ್ರು ಏನು ಥರ ಡಿಸೈನ್ ಬೇಕು, ಅವ್ರು ಇಷ್ಟಪಟ್ಟು ತೊಗೊಂಡಿರೋ ಸ್ಯಾರಿಗೆ ಯಾವ ಥರ ಡಿಸೈನಿಂಗ್ ಬ್ಲೌಸ್ ಬೇಕು ಅಂತ ಅವ್ರು ಕೇಳೋದನ್ನು ಈಡೇರಿಸೋ ಅಂತ ನಾವು ಟೈಲರ್ಸ್ಗಳು ಹಬ್ಬದ ಟೈಮಲ್ಲಿ ನಮ್ಮ ಬ್ಲೌಸ್ಗಳನ್ನೇ ನಾವು ಸ್ಟಿಚ್ ಮಾಡ್ಕೊಂಡಿರಲ್ಲ. ನಿಜ ಅಲ್ವಾ? ಈ ಥರ ಸಿಚುವೇಶನ್ ನಿಮಗೂ ನಡೆದಿದೆಯಾ ಫ್ರೆಂಡ್ಸ್? ನಿಮಗೂ ಈ ಥರ ಆಗಿದೆ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೌದಲ್ವಾ? ನಾವು ಈಗ ನಮಗೆ ಕಸ್ಟಮರ್ಸ್ ಇಂಪಾರ್ಟೆಂಟ್ ಆಗಿರ್ತಾರೆ, ಎಲ್ಲ ಇಂಪಾರ್ಟೆಂಟ್ ಆಗಿರ್ತಾರೆ. ಹಾಗಂತ ನಾವೇನು ಹಬ್ಬ ಮಾಡಲ್ಲ ಅಂತಲ್ಲ, ನಾವು ಕೂಡ ಹಬ್ಬ ಮಾಡಲೇಬೇಕಾಗತ್ತೆ, ಹಬ್ಬ ಮಾಡೇ ಮಾಡ್ತೀವಿ. ಬಟ್ ಏನಂದರೆ, ಎಲ್ಲರಿಗೂ ಕರೆಕ್ಟ್ ಟೈಮ್ಗೆ ಹಬ್ಬದ ಟೈಮ್ಗೆ ಬ್ಲೌಸ್ ಕೊಡೋ ಅಂಥ ನಾವುಗಳು ಹಬ್ಬದಲ್ಲಿ ನಾವೇ ಹೊಸ ಸೀರೆ ಹಾಕ್ಕೊಂಡು ಬ್ಲೌಸ್ ಹಾಕೊಳ್ಳೋಣ ಅಂದರೆ ಆಗಿರಲ್ಲ. ನಾವು ಸ್ಟಿಚ್ ಮಾಡಿಕೊಂಡೇ ಇರಲ್ಲ. ಎಷ್ಟೋ ಸಲ ಒಂದು
ಹತ್ತು ಒಂದು ಹಬ್ಬದಲ್ಲಿ ಸ್ಟಿಚ್ ಮಾಡ್ಕೊಂಡಿರ್ಬೋದೇನೋ, ಅಷ್ಟು ಬಿಟ್ಟರೆ ಇನ್ನು 9 ಹಬ್ಬಗಳಿಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿರಲ್ಲ. ಅಥವಾ ಯಾವಾಗಲೋ ಒಂದು ಫ್ರೀ ಟೈಮಲ್ಲಿ ಯಾವುದೋ ಒಂದು ಸ್ಟಿಚ್ ಮಾಡಿರೋದನ್ನ ಆ ಹಬ್ಬಕ್ಕೆ ಓಕೆ ಇದನ್ನು ಹಾಕೊಂಡ್ಬಿಡೋಣ ಅಂತ ಹಾಕ್ಕೊಂಡಿರೋದೇ ಜಾಸ್ತಿ. ಅದರಲ್ಲೂ ನಾನಂತೂ ಹಾಗೇ ಜಾಸ್ತಿ. ಹಬ್ಬ ಆಗಿರ್ಬೋದು ಅಥವಾ ಯಾವುದಾದ್ರು ಫಂಕ್ಷನ್ ಆಗಿರ್ಬೋದು, ತಡಿ ಓಕೆ ಹೋಗಲಿ, ಹಬ್ಬಕ್ಕೆ ಹೊಲ್ಕೊಳಕ್ಕಾಗಲಿಲ್ಲ, ಇವಾಗ ಯಾವುದೋ ನೆಕ್ಸ್ಟ್ ವೀಕಲ್ಲಿ ಯಾವುದೋ ಒಂದು ಫಂಕ್ಷನ್ ಇದೆ ರಿಲೇಟಿವ್ದು, ಆ ಟೈಮಲ್ಲಾದ್ರೂ ಬ್ಲೌಸ್ ಹೊಲ್ಕೊಂಡು ಹೋಗ್ಬಿಡೋಣ ಅನ್ನೋ ಥರ ಇರ್ತೀನಿ. ತಗೊಂಡು ಎಲ್ಲನೂ ರೆಡಿ ಮಾಡಿರ್ತೀನಿ. ಬಟ್ ಏನಾಗೊತ್ತಿಲ್ಲ ಫ್ರೆಂಡ್ಸ್, ಆ ಟೈಮ್ಗೆ ನನಗೆ ಆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸುಮ್ಮನೆ ಬೇರೆಯವ್ರ ಬ್ಲೌಸ್ ಏನೋ ಮಾಡುವಾಗ ಆವಾಗ ಏನೋ ಒಂದು ಟೈಮ್ ಇರುತ್ತೆ, ತಡಿ ಇದೊಂದು ಬ್ಲೌಸ್ ನಂದು ಯಾವುದೋ ಒಂದಿದೆ ಸ್ಟಿಚ್ ಮಾಡಿ ಇಟ್ಬಿಟ್ಟಿರೋಣ ಅಂತ ಇಟ್ಟಿರೋ ಅಂಥದ್ದು ತುಂಬ ಸಲ ನಡೆದಿದೆ. ಬಟ್ ಅದೇ ಈ ಫಂಕ್ಷನ್ಗೆ ನಾನು ಪರ್ಟಿಕ್ಯುಲರಾಗಿ ಈ ಸ್ಯಾರಿ ಹಾಕ್ಕೋಬೇಕು, ಅಷ್ಟರೊಳಗಡೆ ನಾನು ಬ್ಲೌಸ್ ಹೊಲ್ಕೊಳ್ಳೋಣ, ಅಥವಾ ಈ ಹಬ್ಬಕ್ಕೆ ಈ ಪರ್ಟಿಕ್ಯುಲರ್ ಸ್ಯಾರಿ ಹಾಕ್ಕೋಬೇಕು, ಅಷ್ಟರೊಳಗಡೆ ನಾನು ಬ್ಲೌಸ್ ಹೊಲ್ಕೊಳ್ಳೋಣ ಅಂದರೆ ಖಂಡಿತ ಅದಾಗೇ ಇರಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನನ್ನ ಲೈಫಲ್ಲಂತೂ ಅದೇ ನಡೆದಿರೋದು. ಆ ಟೈಮ್ಗೆ ನಾನು ಸರಿಯಾಗಿ ನನ್ನ ಬ್ಲೌಸ್ನಂತೂ ನಾನು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಆಗಿರಲ್ಲ. ನೀವು ಅಥವಾ ಆ ಫಂಕ್ಷನ್ಗೂ ಅಷ್ಟೇ, ಯಾವುದೋ ಫಂಕ್ಷನ್ಗೆ ತಡಿ ಆ ಫಂಕ್ಷನ್ ಇದೆ ಅಷ್ಟರೊಳಗಡೆ ಈ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅನ್ಕೊತೀನಿ, ಅದು ಕೂಡ ಆಗಿರಲ್ಲ. ಈ ಥರನೇ ನಡೆಯುತ್ತೆ, ಯಾಕೋ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ ಹಬ್ಬಗಳಲ್ಲೋ ಅಥವಾ ಇನ್ಯಾವಾಗಾದರೂ ನೋಡೋಣ. ಪರ್ಟಿಕ್ಯುಲರಾಗಿ ಬ್ಲೌಸ್ನ ನನಗೋಸ್ಕರ ಹಬ್ಬಕ್ಕೆ ಅಂತಲೇ ಅಥವಾ ಇಂಥ ಫಂಕ್ಷನ್ಗೆ ಅಂತಲೇ ನನಗೋಸ್ಕರನೇ ನಾನು ಬ್ಲೌಸ್ ಸ್ಟಿಚ್ ಮಾಡಿಕೊಂಡಾಗ ಖಂಡಿತ ಅದ್ರ ಬಗ್ಗೆನೂ ನಾನು ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ. ಇದ್ರ ಬಗ್ಗೆ ಏನೋ ಒಂದು ಮನಸ್ಸಲ್ಲಿ ಯಾಕೆ ನಾನು ಯಾವಾಗಲೂ ಟ್ರೈ ಮಾಡ್ತೀನಿ ಹಬ್ಬಗಳಿಗೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ, ಬಟ್ ಆಗೋದೇ ಇಲ್ವಲ್ಲ ಅಂದ್ಕೊತೀನಿ. ಅದು ಖಂಡಿತ ಹಾಗೇ ಇರಲ್ಲ, ಸ್ಟಿಚ್ ಮಾಡ್ಕೊಳ್ಳೋಕೆ ಹಾಗೇ ಇರಲ್ಲ. ಯಾಕೆ ಅಂತ ಗೊತ್ತಿರಲ್ಲ. ಎಲ್ಲರೂ ನಾನು ಒಬ್ಳದೇ ಈ ಥರ ಟೈಲರಿಂಗ್ದು ಪ್ರಾಬ್ಲಮ್ ಅಂದ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡ್ಸ್ ಒಂದಿಬ್ಬರಿದ್ದಾರೆ, ಅವ್ರು ಕೂಡ ಹಾಗೆ ಹೇಳಿದ್ರು, ಇಲ್ಲಲೇ ನಾನು ಅವ್ರ ಜೊತೆ ಈ ಥರ ಹಿಂಗೆ ಕಣೆ ಹಬ್ಬಕ್ಕೆ ಹಾಕ್ಕೊಬೇಕು ಅಂದ್ಕೊಂಡೆ ಕಣೆ, ಬಟ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದಾಗ ಅವಳು ಅದನ್ನೇ ಹೇಳ್ತಾಳೆ, ನೀನು ಒಬ್ಳದೇನಾ, ನಾನು ಕೂಡ ಅಷ್ಟೇ, ನಾನು ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡಿಟ್ಟಿದ್ದೆ, ಬಟ್ ಟೈಮೇ ಸಾಕಾಗಲಿಲ್ಲ, ಕಸ್ಟಮರ್ ಬ್ಲೌಸ್ಗಳೇ ಇತ್ತು. ಏಕೆಂದರೆ ಏನಾಗ್ಬಿಡುತ್ತೆ ಅಂದರೆ ನಮ್ಮದಕ್ಕೆ ಒಂದು ಸ್ವಲ್ಪ ಟೈಮ್ ನಾವು ಇಟ್ಕೊಂಡಿದ್ರು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಯಾರೋ ಒಬ್ಬರು ಕಸ್ಟಮರ್ ಬರ್ತಾರೆ, ಹಬ್ಬಕ್ಕೆ ಬೇಕೇ ಬೇಕು ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ನಮಗೆ ಅವ್ರನ್ನ ವಾಪಸ್ ಕಳಿಸೋ ಅಂಥ ಮನಸ್ಸಿರಲ್ಲ ಫ್ರೆಂಡ್ಸ್. ಯಾವತ್ತೂ ಅಷ್ಟೇ, ನೀವುಗಳು ಟೈಲರ್ ಆಗಿದ್ದರೆ ದಯವಿಟ್ಟು ಈ ಥರ ಯಾವುದೇ ಸಂದರ್ಭದಲ್ಲಿ ಯಾರೇ ಬರಲಿ ಅಟ್ಲೀಸ್ಟ್ ಡಿಸೈನ್ ಆಗಲ್ವಾ, ಒಂದು ರೌಂಡ್ ನೆಕ್ ಇಟ್ಟು ನಾರ್ಮಲ್ ಒಂದು ಬ್ಲೌಸ್ ಹೊಲ್ಕೊಡ್ತೀನಿ ಅಂತನಾದರೂ ಈಸ್ಕೊಂಡು ಸ್ಟಿಚ್ ಮಾಡಿಕೊಡಿ. ದಯವಿಟ್ಟು ನಾನು ಹೇಳೋದು, ಯಾವತ್ತೂ ಕಸ್ಟಮರ್ ಬಂದಾಗ ಇಲ್ಲ ಆಗಲ್ಲ, ಟೈಮ್ ಇಲ್ಲ ಆ ಥರ ಎಲ್ಲ ಹೇಳಿ ದಯವಿಟ್ಟು ವಾಪಸ್ ಕಳ್ಸೋಕ್ಕೆ ಹೋಗಬೇಡಿ. ನಾನಂತೂ ವಾಪಸ್ ಕಳಿಸಲ್ಲ. ಕೊನೆಗೆ ಅದೇ ಹೇಳಿದ್ನಲ್ಲ, ನಾನು ಬ್ಲೌಸ್ ಹೊಲ್ಕೊಳ್ಳೋಣ ಅಂತ ಒಂದು ಟೈಮ್ ಇಟ್ಕೊಂಡಿರ್ತೀನಿ ನೋಡಿ, ಆ ಟೈಮನ್ನು ಕೂಡ ಇದಕ್ಕೆ ನಾನು ಕಸ್ಟಮರ್ ಬ್ಲೌಸ್ಗೆ ಅಂತಲೇ ಅದನ್ನು ಇಟ್ಟು ಕಸ್ಟಮರ್ ಬ್ಲೌಸ್ನೇ ನಾನು ಸ್ಟಿಚ್ ಮಾಡಿಕೊಟ್ಟಿರ್ತೀನಿ. ಅದಕ್ಕೋಸ್ಕರನೇ ನಾನು ಯಾವುದೇ ಹಬ್ಬಕ್ಕೂ ನನ್ನ ಬ್ಲೌಸ್ನ ನಾನು ಹೊಲ್ಕೊಳ್ಳೋದಕ್ಕಾಗಲ್ಲ. ಕೆಲವೊಂದು ಸಲ ಬರೀ ನಂದು ಅಂತಲ್ಲ, ನನ್ನ ಮಗಳದಾಗಿರ್ಬೋದು ಅಥವಾ ಅಮ್ಮಂದಾಗಿರ್ಬೋದು, ಎಲ್ಲರದೂ ಅಷ್ಟೇ, ಅವ್ರದ್ದೆಲ್ಲ ಸ್ಕಿಪ್ ಮಾಡಿ ನಾನು ಕಸ್ಟಮರ್ ಯಾರು ಬಂದಿರ್ತಾರೆ, ಕೊನೆಗೆ ನಾಳೆ ಹಬ್ಬ ಇವತ್ತು ಕೂಡ ಬಂದು ನಾಳೆ ಹಬ್ಬಕ್ಕೆ ಬೇಕು ಅಂತ ಕೇಳಿದವ್ರದ್ದು ಕೂಡ ನಾನು ಆಲ್ಮೋಸ್ಟ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಮಧ್ಯರಾತ್ರಿವರೆಗೂ ಕೂತ್ಕೊಂಡು ಎಕ್ಸ್ಟ್ರಾ ಟೈಮ್ ತೊಗೊಂಡು ಬಿಡು ಇರಲಿ ಪಾಪ ಬಂದು ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದು ಕೇಳಿದಾಗ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಲ್ಲದೇ ನನಗೇನೋ ಅದೊಂದು ಭರವಸೆ ಏನೋ ಅಥವಾ ಏನೋ ಗೊತ್ತಿಲ್ಲ, ನಾನು ಯಾವುದೇ ಕಸ್ಟಮರ್ಗೂ ಇಲ್ಲ ಅಂತ ಹೇಳಿ ನಾನು ಯಾವತ್ತೂ ವಾಪಸ್ ಕಳಿಸ್ತೋಳಲ್ಲ. ಹಾಗೆಯೇ ಒಟ್ಟಿನಲ್ಲಿ ಅದೇ ನನ್ನ ಬ್ಲೌಸೇ ಹೊಲ್ಕೊಂಡಿರಲ್ಲ ಅಷ್ಟೇ, ಹಬ್ಬ ಆಗಲಿ ಫಂಕ್ಷನ್ಗಾಗಲಿ. ಕಸ್ಟಮರ್ನ ಮಾತ್ರ ನಾನು ಯಾವತ್ತೂ ವಾಪಸ್ ಕಳಿಸಿಲ್ಲ. ಎಲ್ಲದ್ದು ನಾನು ಆಲ್ಮೋಸ್ಟ್ ಸ್ಟಿಚ್ ಮಾಡಿ ಕೊಡ್ತೀನಿ. ಈ ಥರ ಸಿಚುವೇಶನ್ ನೀವು ಯಾರು ಟೈಲರ್ಸ್ಗಳು ಈ ವಿಡಿಯೋ ನೋಡ್ತಾ ಇದ್ದರೆ ಈ ಥರದ ಸಿಚುವೇಶನ್ ನಿಮಗೂ ಕೂಡ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಒಂದು ತಿಳಿಸಿ, ಈ ಥರ ಆಗಿತ್ತು ಅಕ್ಕ ನಮಗೂ ಅಂತ ಹೇಳಿ. ನನ್ನೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದ್ಕೊತೀನಿ. ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಹಾಗೆಯೇ ಇನ್ಯಾವುದಾದ್ರೂ ಟೈಲರಿಂಗ್ ಬಗ್ಗೆ ಟಿಪ್ಸ್ ಆಗಿರ್ಬೋದು, ಏನೇ ಒಂದು ಎಂಬ್ರಾಯ್ಡ್ರಿ ಬಗ್ಗೆ ಆಗಿರ್ಬೋದು, ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಏನೇ ಒಂದು ಡೌಟ್ಸು ಏನೇ ಇದ್ದರೂ ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ. ಅಂದರೆ ಈ ಇತ್ತೀಚಿನ ಸ್ವಲ್ಪ ದಿನಗಳು ಪರ್ಸ್ನಲ್ ಪ್ರಾಬ್ಲಮಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಖಂಡಿತ ವೀಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.